welcome back to the another vlog. ಇದು ನಾವೇ ಹಸಿದು ಮತ್ತೆ ನಾನೇನು ಹೇಳಿ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ಬ್ಯಾಂಗ್ ವಿಡಿಯೋ. ಎಸ್ ಬ್ಯಾಕ್ ವಿತ್ ಅನದರ್ ಬ್ಯಾಂಗ್ ವಿಡಿಯೋ. ಗೈಸ್ ಇವತ್ತು ನಮಗೆ ಇಂಗ್ಲಿಷು ಸ್ವಲ್ಪ ಅಷ್ಟಕ್ಕಷ್ಟೇ, ಕನ್ನಡ ಬಿಟ್ಟು ಬೇರೆ ಏನು ಬರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತೇನಿಲ್ಲ ವಿಷಯ, ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾ ಇದ್ದೀವಿ. ಡಿನ್ನರ್ ಇನ್ನೂ ಇಲ್ಲ, ಫಸ್ಟ್ ಕ್ಯಾಂಡಲ್ ಲೈಟ್ ಪಾರ್ಟಿ, ಆಮೇಲೆ ಕ್ಯಾಂಡಲ್ ಲೈಟ್ ಡಿನ್ನರ್. ಚೀಸ್ ಮನೆ, ಇವನಿಗೆ 7 ಅಪ್, ನಮಗೆ ಬಿಯರ್. ಚೀರ್ಸ್. ಕ್ಯಾಪೇ ಓಪನ್ ಮಾಡೋದನ್ನ ಆಗ್ತಿದ್ದಿಲ್ಲ. ಈಗ ಟೇಸ್ಟು ಯಾವ್ದು ಕೆಳಗಡೆ ಯಾವುದು ಎರಡು ಸಾಕತ್ತಾವೆ ಕೇಳಿಸ್ಕೊಂಡ್ರ? ಅದು ನಮ್ಮ ಕೈ ರುಚಿ ಅಂದ್ರೆ. ಎಸ್ ಗೈಸ್. ಮತ್ತೆ ಎಲ್ಲರೂ ಹೇಗಿದ್ದೀರ? ಚೆನ್ನಾಗಿದ್ದೀರ ಅನ್ಕೋತೀನಿ. ಚೆನ್ನಾಗಿರ್ತೀರ? ಏನು ನಾನು ಹಬ್ಬನ ಬಿಟ್ಟು ಎಲ್ಲರೂ ಚೆನ್ನಾಗಿರ್ತಾರೆ ಅಲ್ವ ಜನ? ಯಾಕೆಂದ್ರೆ ಆ ರೇಂಜ್ಗೆ ಟೈಮು ಎಕ್ಕುಟ್ಟೋಗಿರೋದು ಗಾಯ್ಸ್. ಚಪ್ಪರ್ ನನ್ನ ಮಗನ ಟೈಮ್ ಆಗ್ಬಿಡಿದೆ ನಮ್ಮ ಲೈಫಲ್ಲಿ. ಕೆಟ್ಟ ಕೆರಡೋಗೈತೆ ಟೈಮು. ನಿಧಾನ ತಿಂತಾ ಇದೀನಿ ನಾನು. ನಿಧಾನ ತಿನ್ನ ಕೇಳಿದ್ರಲ್ಲಿ ಹೆಂಗ್ ಓಡಾಯಿಸ್ತಾವನ. 1 ಗಂಟೆವರೆಗೂ ಅಳ್ಳಾಡ್ಬಿಟ್ರೆ ಕದರ್ಸ್ಬಿಡ್ತೀನಿ. ಓಕೆ ಮುಟ್ಟಂಗೆ ಇಲ್ಲ. ಅರ್ಧ ಗಂಟೆಗೆ ಒಂದ್ಸಲ ತಿನ್ಬೇಕು ಇವನು 1 ಪೀಸು. ವಾಶ್ ಮಾಡಿ ನನ್ನ ಮಗನ್ನ. ಓಕೆ. ಶಕೆ ಆಯ್ತದೆ ಕಣ ಅಕ್ಕದ. ಫ್ಯಾನ್ ಹಾಕಿದ್ರೆ ಕ್ಯಾಂಡಲ್ಗಳು ಎಗರೋಯ್ತವೆ. ಏನು ಹೇಳ್ತಿದ್ದೆ ನಾನು? ಟೈಮ್ ಯಾವ ರೇಂಜಿಗೆ ಕೆಟ್ಟ ಕೆರಗಡದೋಗೈತೆ ನಮ್ಮ ಲೈಫಲ್ಲಿ ಟೈಮು ಅಂದ್ರೆ. ಅಷ್ಟೆಲ್ಲ ಕಂಟೆಂಟ್ ಕೊಟ್ಟು ಒಳ್ಳೊಳ್ಳೆ ಶಾರ್ಟ್ ಮೂವಿಗಳು ಮಾಡಿದ್ರು, ಸಬ್ಸ್ಕ್ರೈಬ್ ಮಾಡ್ತಾವಲ್ಲ. ಯಾಕ್ರಪ್ಪ ಹೇಳ್ರಯ್ಯ? ಕೇಳ. ಮ್ಯಾಕ್ಸಿಮಮ್ ವಿಡಿಯೋಗೆ ಒಂದು 10 ಜನ ಬರ್ಬೇಕಾರ್ದ ಗೈಸ್. ಅಲ್ಲ, ಎಂತೆಂತ ಚಪ್ಪರ್ ನನ್ನ ಮಕ್ಕಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿದ್ದೀರ. ಲೈಕ್ಸು, ಕಮೆಂಟ್ಸು, ಸಬ್ಸ್ಕ್ರೈಬರ್ಸ್ ಹಾಗೆ ಹೇಳಿದ್ನಲ್ಲ, ಇಂಗ್ಲೀಷಲ್ಲಿ ಸ್ವಲ್ಪ ನಾವು ಹಿಂದೆ. ಲೈಕು, ಕಾಮೆಂಟ್ಸು, ಸಬ್ಸ್ಕ್ರೈಬರ್ಸು, ಅದು ಎಂತೆಂಥ ಚಪ್ಪರ್ ನನ್ನ ಮಕ್ಕಳಿಗೆಲ್ಲ. ಯಾವ್ದಾದ್ರು ಹುಡುಗಿ ಎಕ್ಸ್ಪೋಸ್ ಮಾಡ್ಬಿಟ್ರೆ ಸಾಕು, ಮಿಲಿಯನ್ ಗಟ್ಟಲೆ ಲೈಕ್ಸು, ಫಾಲೋವರ್ಸು. ಅದು ನೋಡಿ ನನಗೆ ತಲೆ ಕೆಟ್ಟು ಸೈಕವಾಗಿ ಎಣ್ಣೆ ಹೊಡಿತಾರ ನಾನು. ಹೋಗಿ ನೋಡ್ರಪ್ಪ ನನ್ನ ಪ್ರೊಫೈಲ್ ಓಪನ್ ಮಾಡಿ, ಎಂತೆಂಥ ಶಾರ್ಟ್ ಮೂವಿಗಳು ಮಾಡಿದ್ದೀನಿ. ನೀವು ಯಾವತ್ತೂ ನೋಡೋಕೆ ಸಾಧ್ಯನೇ ಇಲ್ಲ. ಆ ರೇಂಜ್ಗೆ ಶಾರ್ಟ್ ಮೂವಿಗಳು ಮಾಡಿದ್ದೀನಿ. ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರು ಸಬ್ಸ್ಕ್ರೈಬರ್ಸೇ ಇಲ್ಲ, ಒಂದು ಲೈಕ್ಸ್ ಇಲ್ಲ, ಕಾಮೆಂಟ್ಸ್ ಇಲ್ಲ. ಇದಕ್ಕೆ ಏನು ಹೇಳ್ಬೇಕು ಅಂತ ನನಗೆ ಅರ್ಥ ಆಯ್ತಾ ಇಲ್ಲ. ಏನು ಹೇಳೋದು ಗೊತ್ತಾ ಗೈಸ್? ತುಂಬಾ ಬೇಜಾರಾಗ್ತೈತೆ. ಇವ್ರು ಯಾವಾಗ ಖಾಲಿ ಮಾಡ್ಲಿ ಅಂತ ಕಾಯ್ತಾವ್ರೆ. ಇಲ್ಲ ಗೈಸ್, ನಂಗೆ ತುಂಬಾ ಬೇಜಾರ. ಏನಂದ್ರೆ ನಮ್ ವಿಡಿಯೋ 1K ವ್ಯೂಸ್ ಹೋಗೈತೆ ಒಂದು 2 ಅದ್ರಲ್ಲಿ ಅರ್ಧ ಜನನ ಮಾಡಿಲ್ಲ ಗೈಸ್. ಮುಂದೆ ಕೇಳು, ನಮ್ಮ ನೋವನ್ನ ಹೇಳ್ಕೊ ಅವ್ರ ಹತ್ರ. ಆಗ್ಲಾದ್ರೂ ಒಂಚೂರು ಸ್ಪಂದಿಸ್ಬೋದು. ನಮ್ ಕಷ್ಟ ಹೆಂಗೈತಿ ಅಂದ್ರೆ, ನಾವ್ ಯಾವಾಗ ವಿಡಿಯೋ ಮಾಡಕ್ ಹೋಗ್ತೀವಿ ಅವಾಗ ಕರೆಂಟ್ ಹೊಂಟೋಯ್ತದೆ, ಮಳೆ ಬರುತ್ತೆ. ನಾನು ಏನ್ ಮಾಡಬೇಕು ಅಂತ ಓಡ್ತೀನಿ, ಏನಾದ್ರು ಒಂದು ಎಡವಟ್ ಆಯ್ತದೆ. ಏನಾದ್ರು ಎನಿಥಿಂಗು ಅಲ್ವಾ? ಇಷ್ಟೆಲ್ಲ ರಿಸ್ಕ್ ತಗೊಂಡು ನನಗೆ ಅರ್ಥ ಆಗ್ತಿಲ್ಲ, ಯಾವ ರೀತಿ ಕಂಟೆಂಟ್ ಕೊಟ್ರೆ ನೀವು ಫಾಲೋ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನನಗೆ ಅರ್ಥನೇ ಆಯ್ತದ. ಓಲಿ 14 ಹೇಳ್ರಪ್ಪ. ಇಂಥ
ಕಂಟೆಂಟ್ ಕೂಡ ಇಂಥ ಮೂವಿ ಮಾಡಯ್ಯ ಅಂತ ಹೇಳ್ಬಿಟ್ರೆ ನಾವು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ತೀವಿ. ನೀವು ಅದನ್ನು ಹೇಳಲ್ವಲ್ಲ, ಅದೇ ಬೇಜಾರು. ಅಟ್ಲೀಸ್ಟ್ ಶೇರ್ ಮಾಡಿ ಗೈಸ್ ವಿಡಿಯೋಸ್ನ. ಹೋಗಿ ಚೆಕ್ ಮಾಡಿ ಪ್ರೊಫೈಲು, ಮೂವೀಸ್ಗಳೆಲ್ಲ ನೋಡಿ. ನನಗೆ ಗೊತ್ತು ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂತ. ಬಟ್ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ, ಲೈಕ್ಸ್ ಆಗ್ತಿಲ್ಲ, ಕಮೆಂಟ್ಸ್ ಆಗ್ತಿಲ್ಲ. ಇದೊಂಥರ ಡಿಮೋಟಿವೇಟ್ ನಮಗೆ ನೆಕ್ಸ್ಟ್ ಬರೋ ಪ್ರಾಜೆಕ್ಟಿಗೆ ಅಲ್ವಣ. ಅರ್ಧ ಗಂಟೆಗೆ ಒಂದೊಂದು ಪೀಸು ನಾನು ಮುಟ್ಟೇ ಇಲ್ಲ ಅಂತಿದ್ಯಾ ಸುಮ್ಮನೆ. ಇನ್ನು ಮಗ ಏನೋ ನಾನು ಅಬ್ಸರ್ವ್ ಮಾಡಿಲ್ಲ, ನಾನು ನಿಮ್ಮನ್ನು ನೋಡ್ತೇವೆ. ಇವನು ತಿನ್ನೋ ಇಲ್ವೋ ಅಂತ ಕಮೆಂಟ್ ಮಾಡಿ. ಏನಿವೆ ಗಾಯ್ಸ್, ನಿಮ್ ಬಿಟ್ರೆ ನಮ್ಗೆ ಯಾರಿದ್ದಾರೆ? ಯಾರು ಇಲ್ಲ. ಬಾಯ್. ನೀವೇ ಬೆಳೆಸ್ಬೇಕು, ನೀವೇ ಉಳಿಸ್ಬೇಕು. ಆಕ್ಚುಲಿ ಮನೆಯವರೇ ಸಪೋರ್ಟ್ ಮಾಡಲ್ಲ. ನಮಗೆ ಮನೆಯವ್ರ ಸಪೋರ್ಟು ಇಲ್ಲ, ಭೂಮಿ ಮೇಲೆ ಯಾರ ಸಪೋರ್ಟು ಇಲ್ಲ. ಅದಕ್ಕೆ ಒಂದಷ್ಟು ಜನ ಪ್ರೀತಿಸವ್ರನ್ನ ಏನಂತಾರೆ ಸಂಪಾದಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ. ನೀವೆಲ್ಲ ನನ್ನ ಫ್ಯಾಮಿಲಿನೇ. ಬಟ್ ಸಬ್ಸ್ಕ್ರೈಬ್ ಮಾಡೋದು ಮರಿತಾ ಇದ್ದೀರ. ಆ ಸಬ್ಸ್ಕ್ರೈಬು ನಮಗೊಂಥರ ಪವರ್ ಇದ್ದಂಗೆ. ಇಷ್ಟೊತ್ತು ನಾನು ನಿಮ್ಗೆ ಹೇಳ್ಕೊಂಡೆ ಎಲ್ಲ ಸ್ಟೋರಿನ, ಯಾವ ಆ್ಯಂಗಲಿಂದ ನಮಗೆ ಸಪೋರ್ಟ್ ಸಿಗ್ತಾ ಇಲ್ಲ, ಯಾವ ಸಪೋರ್ಟು ಸಿಗ್ತಾಯಿಲ್ಲ ಗಾಯ್ಸ್. ನಾನಿದ್ದೀನಿ, ನಿನ್ನಿಂದ ನೀನು ಮಾಡಯ್ಯ, ನಿನಗೇನು ಬೇಕು ನಾನಿದ್ದೀನಿ ಅಂತ ಸಪೋರ್ಟ್ ಮಾಡೋರು ಈ ಪ್ರಪಂಚದಲ್ಲಿ ಯಾರು ನನಗೆ ಸಿಗಲೇ ಇಲ್ಲ. ಸ್ಟಿಲ್ ಇಲ್ಲಿವರೆಗೂ ಸಿಗಲಿಲ್ಲ. ಅಲ್ವೇ? ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೋ ಕಾಮೆಂಟ್ಸ್ ಅಲ್ವನಕ್ಕಂತ. ನಾವು ಇಬ್ರು ಒಳಗಡೆ ಅಳ್ತಾ ಇದ್ದೀವಿ, ಆಚೆ ಕಡೆ ನಗ್ತಾ ಇದ್ದೀವಿ. ಮರ್ಯಾದೆ ಹೋಗುತ್ತೆ ಅಂತ ಅದಲ್ಲ. ಹೌದೌದು. ಆ ಪೀಸ್ಗಳು ಖಾಲಿ ಆದ್ರೆ ಗೊತ್ತಲ್ಲ. ಇಲ್ಲ 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 ಎಲ್ಲ ಸೇವೆಲ್ಲಿದೆ. ಓಕೆ ಗಾಯ್ಸ್, ಈ ಏನಂತಾರೆ, ಇಂಥ ನೋವಿನ ಸಿಚುವೇಶನ್ ಸಂದರ್ಭದಲ್ಲೂ ನಿಮಗೊಂದು ಥ್ರಿಲ್ ಆಗಂತ ಒಂದು ಸ್ಟೋರಿ ಹೇಳೋಣ ಅನ್ನಿಸ್ತು. ಹಾರರ್ ಸ್ಟೋರಿ ಗೈಸ್. ಇದು ಏನಂತಾರೆ, ಏನು ಅಂತಾರಲ್ಲಪ್ಪ, ಕಟ್ಟು ಕತೆ ಅಲ್ಲ, ನನ್ನ ಸ್ವಂತ ಓನ್ ಲೈಫಲ್ಲಿ ಆಗಿ ನಡೆದಿರುವಂಥ ಅನುಭವ, ಭಯಾನಕ ದೆವ್ವದ ಘಟನೆ, ಅನುಭವ. ಅದನ್ನು ನಾನು ಇವತ್ತೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಮಾತ್ರ, ಈ ಸ್ಟೋರಿ ನೀವು ಕೇಳ್ಬಿಟ್ರೆ ಸಬ್ಸ್ಕ್ರೈಬ್ ಮಾಡೋದಂತೂ ಕನ್ಫರ್ಮ್. ಈಗಲೆಲ್ಲ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆ ರೆಡ್ ಬಟನ್ ನಂಬಿಕೆ ಗೈಸ್, ಅದರಿಂದ ಏನೋ ನಿಮ್ಗೇನು ಲಾಸ್ ಇಲ್ಲ ಗೈಸ್. ಆ ರೆಡ್ ಬಟನ್ ನಂಬ್ಕೋದ್ರಿಂದ ನಿಮ್ಗೆ ಏನು ಲಾಸ್ ಇಲ್ಲ, ಲಾಭನೇ. ಕಂಟೆಂಟ್ ಕಾಸು ಕೊಡಬೇಕಾಗಿಲ್ಲ, ಎಂಥದ್ದು ಇಲ್ಲ. ಯೋಚನೆ. ಓಕೆ, ಲೆಟ್ಸ್ ಬಿಗಿನ್ ದ ಸ್ಟೋರಿ. ನಿಮ್ಗೆ ಇನ್ನೂ ಥ್ರಿಲ್ ಬೇಕು ಅಂದರೆ ಹೆಡ್ಫೋನ್ ಹಾಕೊಂಡು ಕೇಳಿಸ್ಕೊಳ್ಳಿ. ವಾಲ್ಯೂಮ್ ಜಾಸ್ತಿ ಕೊಡ್ತಾ ಸೌಂಡ್ ಜಾಸ್ತಿ ಮಾಡಿಕೊಂಡು ಕೇಳಿ, ಸಖತ್ತಾಗಿರುತ್ತೆ. ಅದರಲ್ಲೂ ಮಿಡ್ ನೈಟಲ್ಲಿ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ಟೋರಿ. ಏನಂತೀವಿ ಮಿಸ್ಟರ್ ಸಚಿನ್? ನೈಟ್ ಹೊತ್ತು ಅಂತ ನೈಟ್ ಹೊತ್ತೇ ನೋಡಬೇಕು ಅಂತ ಏನಿಲ್ಲ, ಬೆಳಿಗ್ಗೆ ಹೊತ್ತು ನೋಡಿ. ಬೇಡ ನೈಟ್ ಹೊತ್ತೇ ನೋಡಿ. ಥ್ರಿಲ್ ಬೇಕು ಅಂದ್ರೆ ನೈಟ್ ಸರಿ, ಅದೇ ಆಗಿರಲಿ ಅಲ್ವಾ? ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಈ ಸ್ಟೋರಿ ನಡೆದಿದ್ದು ನಾನು ಓದ್ತಿದ್ದ ಡಿಗ್ರಿ ಕಾಲೇಜಲ್ಲಿ. ಬೈ, ನಂಗೆ ಹೇಳಿಲ್ಲ ಅಂತಾನೆ ಸ್ಟೋರಿನ. ನಿನಗೆ ಹೇಳ್ಬೇಕಾಗಿತ್ತ?
ಇದಕ್ಕೆ ಹೋಗ್ಬಿಡ್ತಾರೆ ಪ್ಯಾಂಟ್ ಒಳಗೆ ಅಂದ್ಬಿಟ್ಟು ಇವ್ನಿಗೆ ಹೇಳಲಿಲ್ಲ ನಾನು. ಕೇಳುವ ಧೈರ್ಯ ನಿಮಗುಂಟೆ ಮಿಸ್ಟರ್ ಸಚಿನ್ ಅವರೇ? ಅಂತ ಸ್ಟೋರಿ ಕೇಳಿಲ್ಲ ಬೈ, ನೀವೇನು ಎದುರಿಸ್ಬಿಡ್ತೀರಾ ಹೇಳಿ. ಇವಾಗ ಕೇಳಿದ ಸ್ಟೋರಿ ಹೇಳಲ್ಲ, ಅದು 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 ಆ ಸ್ಟೋರಿ. ಓಕೆ, ನನ್ನ ಎಜುಕೇಷನ್ನು ನಾನು ಓದಿದ್ದು 1ನೇ ಕ್ಲಾಸಿಂದ ಫೈನಲ್ ಇಯರ್ ಡಿಗ್ರಿ ತನಕ ಎಲ್ಲ ಗೌರ್ಮೆಂಟ್ ಸ್ಕೂಲೇ. ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಕಾಲೇಜು. ಸೊ ನಾನು ಡಿಗ್ರಿ ಓದ್ಬೇಕಾದ್ರೆ ಕಾಲೇಜ್ ಮುಗಿದ ಮೇಲೆ ನಮ್ದೊಂದು ಗ್ಯಾಂಗ್ ಐತೆ, ಒಂದು 8-10 ಜನ ದೋಸ್ತಗಳು. ಕಾಲೇಜ್ ಮುಗಿದ ಮೇಲೆ ಪ್ರತಿ ರಾತ್ರಿ 8 ಗಂಟೆಗೆ ಸರಿಯಾಗಿ ಎಲ್ಲ ಕೇಳಿಸ್ಕೊತಾ ಇದೆಯಾ? ನಿಧಾನ ಕುಡಿತ ಕೇಳಿಸ್ಕೊ, ಡಿಸ್ಟರ್ಬ್ ಮಾಡ್ತಾನೆ. ಪ್ರತಿ ರಾತ್ರಿ 8 ಗಂಟೆಗೆ ನಾವೆಲ್ಲ ಕಾಲೇಜ್ ಮುಂದೆ ಹೋಗಿ ಕಾಂಪೌಂಡ್ ಹಾರಿ ಕಾಲೇಜ್ ಮುಂದೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವು. ನಮ್ಮ ಹುಡುಗರನ್ನ ರೇಗಿಸ್ಕೊಂಡು ಅದು ಇದು ಮಾತಾಡ್ಕೊಂಡು ಕಾಲಾಡ್ಕೊಂಡು ಸುಮಾರು ಒಂದು 11-12 ಗಂಟೆವರೆಗೂ ಅಲ್ಲೇ ಇದ್ದು, ಆಮೇಲೆ ಕಾಲೇಜಿಂದ ಆಚೆ ಬಂದು ಇನ್ನೇನು ಮನೆ ಸಿಕ್ತು ಅನ್ನೋ ಅಂತಿದ್ದಾಗೇನೆ ದಮ್ ಹೊಡ್ಕೊಂಡು ಸ್ಮೋಕಿಂಗ್ ಈಸ್ ಇಂಜುರಿಸ್ಟಿಕ್ ಅಂತ, ಬಟ್ ಲೈಟಾಗಿ ಅವಾಗ ಎಲ್ಲ ದಮ್ ಹೊಡ್ಕೊಂಡು ಮನೆಗೆ ಹೋಗ್ತಿದ್ವಿ. ಹೀಗೆ ಪ್ರತಿ ದಿವಸ ನಡಿಬೇಕಾದ್ರೆ ಒಂದು ದಿವಸ ಅಮಾವಾಸ್ಯೆ ದಿನ ನಾವೆಲ್ಲ ಹೋಗಿದ್ದೀವಿ. ನಮ್ಮ ಗ್ಯಾಂಗಲ್ಲಿ ಒಬ್ಬ ಮಾತ್ರ ಮಿಸ್ ಇದ್ರು. ಈಗ ಪ್ರತಿ ಗ್ಯಾಂಗಲ್ಲೂ ಪ್ರತಿ ಫ್ರೆಂಡ್ಸ್ ಗ್ರೂಪಲ್ಲೂ ಒಬ್ಬ ಗಾಂಡು ಇರ್ತಾನೆ. ಅಂದ್ರೆ ಒಬ್ಬ ಪುಕ್ಲ ಇರ್ತಾನೆ ಪ್ರತಿ ಎವ್ರಿ ಗ್ಯಾಂಗಲ್ಲೂ. ಒಬ್ಬ ಧೈರ್ಯವಂತ ಇರ್ತಾನೆ, ಒಬ್ಬ ತಿಕ್ಕಲ್ ನನ್ನ ಮಗ ಇರ್ತಾನೆ, ಒಬ್ಬ ಪುಕ್ಕಲ್ ನನ್ನ ಮಗ ಇರ್ತಾನೆ. ಹಿಂಗೆ ಇರಬೇಕು ಫ್ರೆಂಡ್ಸ್ ಗ್ರೂಪ್ ಅಂದ್ರೆ, ಸಾಕತ್ತಾಗಿರುತ್ತೆ. ಗಾಂಡು ಅಂದ್ರೆ ಗಾಂಡು ಅಲ್ಲ, ಅಂದ್ರೆ ಆ ಥರ ಕ್ಯಾಶುವಲ್ ನಾವು ಕರೀತೀವಲ್ಲ, ಗಾಂಡು ಅಂತ. ಅವನು ಸ್ವಲ್ಪ ಪುಕ್ಕಲ್ ನನ್ನ ಮಗ. ಈ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದ್ರೆ ಅವ್ನ ಮನೆಯಿಂದ ಆಚೆಗೆ ಬರ್ತಿರ್ಲಿಲ್ಲ. ಮನೆಯಿಂದ ಆಚೆ ಬರೋದಿರಲಿ, ಅವ್ನ ಕಾಲೇಜ್ಗೆ ಬರ್ತಿರಲಿಲ್ಲ ಅವತ್ತು ಇಡೀ ದಿವಸ ಅಂತ ಪುಕ್ಕಲ್ ನನ್ನ ಮಗ. ಒಂದಿನ ಏನಾಯ್ತು, ಈಗ ಅಮಾವಾಸ್ಯೆ ದಿವಸ ನಾವೆಲ್ಲ ಸೇರಿದ್ವಿ, ಅವನೊಬ್ಬ ಮಿಸ್ ಆಗ್ಬೋದ. ಆಗ ನಾನೇನ್ ಮಾಡಿದೆ, ಇವತ್ತಿಗೆ ನನ್ನ ಮಗನ ಮನೇಲಿ ಆಚೆ ಬರಲೇಬೇಕು ಅಂದ್ಬಿಟ್ಟು ಅವ್ರ ಮನೆಗೆ ನುಗ್ಬಿಟ್ಟೆ. ಅವನ ಮಾಡೋದು ಹೆಗ್ಲ ಮೇಲೆ ಹಾಕೊಂಡು ಕಾಲೇಜ್ ಹತ್ರ ಕೂರಿಸ್ಬಿಟ್ಟೆ. ಅವನು ಬಾಯಿ ಬರ್ಕೊಂಡ ಬಿಟ್ಬಿಡ್ರ ನನ್ನ ಇವತ್ತು ಮಾತ್ರ ಬಿಟ್ಬಿಡ್ರ ಅಂತ ಕೇಳ್ಕೊಂಡ. ನಾ ಬಿಡೋ ಮಕ್ಳಲ್ಲ, ಕರೆಕ್ಟ್ ಅಲ್ವಾ? ಎತ್ಕೊಂಡ್ಬಂದು ಕಾಲೇಜ್ ಹತ್ರ ಕೂರಿಸ್ದೆ. ಫುಲ್ಲು ಬೈದಾಕ್ಬಿಟ್ಟ ನಮಗೆಲ್ಲ. ನಾವು ಸುಮ್ಮನೆ ಬಿಡ್ತೀವ? ಜಗತ್ಮಿ ನನ್ನ ಮಕ್ಕಳು ಇಲ್ಲ. ಜಗತ್ಮಿ ಅಂದ್ರೆ ಹೇಳು, ಗೊತ್ತಿಲ್ಲ. ಗೊತ್ತು, ಡೌನ್ ಮಾಡ್ಸವ್ರೆ, ಸೆನ್ಸರ್ ಆಗ್ಬಿಡುತ್ತೆ ಅಂತ. ನಿಜ ಗೊತ್ತಿಲ್ಲ ಬೈ. ಓಕೆ, ಆಮೇಲೆ ಅವನು ಎತ್ತಾಕ ಬಂದು ಅವನ ಸಿಕ್ಕಾಬಿಟ್ಟೆ ರೇಕ್ಸ್ ಹಾಕ್ಬಿಟ್ಟ. ಅವನು ನೋಡ್ದ ಟೆಂಪರ್ ರೈಸ್ ಆಯ್ತು ಅವನಿಗೆ. ಆಮೇಲೆ ಅವನು ನಮ್ಮನ್ನ ರೇಕ್ಸಕ್ಕೆ ಶುರು ಮಾಡ್ದ. ಏನು ಏನಂತ ಅಂದ್ರೆ ನಂಗೆ ನೆನಪೇ ಆಯ್ತಲ್ಲ, ಅವ್ನು ಆಡಿದ ಮಾತುಗಳು ಒಂಥರ ವಿಚಿತ್ರವಾಗಿತ್ತು. ಸೊ ಅದಕ್ಕೆ ಆಮೇಲೆ ಏನಾಯ್ತು ಅಂದ್ರೆ, ಅವನು ನಿಜವಾಗ್ಲೂ ನೀವು ಗಂಡಸ್ರ ನನ್ನ ಮಕ್ಕಳ, ಹಂಗಾದ್ರೆ ನಾನು ಒಂದು ಚಾಲೆಂಜ್ ಕೊಡ್ತೀನಿ, ನೀವು ಮಾಡಿ ತೋರಿಸ್ರ ಅಂತ ನೋಡೋದ, ಆಮೇಲೆ ಒಪ್ಕೋತೀನಿ ನೀವೆಲ್ಲ ಗಂಡಸ್ರು ಅಂತ. ಹಾಗೆ ಅಂತ ನಮ್ಮನ್ನ ಗಂಡಸ್ತನ್ನ ಕೆರಳಿಸ್ಬಿಟ್ಟ ನನ್ನ ಮಗ. ಪ್ರಪೋಸ್ ಎಲ್ಲ ಮಾಡೋಕ್ಕಾಗ್ದಿರೋದೇ ಇಲ್ಲ, ಏನೇನೋ ಮಾಡ್ಬಿಟ್ಟಿದ್ದಂತೆ, ನಿನ್ನ ಈ ಚಾಲೆಂಜ್ ಮಾಡಲ್ವಾ ಹಂಗೆ ಅಂತ ಬಿಲ್ಡಪ್ ಕೊಟ್ಕೊಂಡು ನಾವು ಏನು ಅಂತ ಕೇಳೋದು. ಅವನೇನು ಚಾಲೆಂಜ್ ಕೊಟ್ಟ ಅಂತ ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಈ ವಿಷಯ ಹೇಳ್ಬೇಕು. ನಮ್ಮ ಡಿಗ್ರಿ ಕಾಲೇಜು, ಆ ಕಾಲೇಜ್ ಹಿಂದ್ಗಡೆ ಒಂದು ದೊಡ್ಡ ಫಾರೆಸ್ಟ್ ಅಂದ್ರೆ ರಿಯಲ್ ಕಾಡಲ್ಲ, ಒಂಥರ ಕಾಡ್ ತರ ಪೂರ್ತಿ. ಒಳಗಡೆ ಹೋದ್ರೆ ಡೀಪ್ ಆಗಿ ಹುಣಸೆ ಮರ ಅದು ಇದು ಏನೋ ಸಿಗ್ತದೆ ಒಳಗೆ. ಅಲ್ಲಿ ತುಂಬಾ ಸಲ ಚಿರತೆ ಬಂದು ಕೆಲವ್ರನ್ನ ಅಟ್ಯಾಕ್ ಮಾಡಿ ಸಾಯಿಸಿರೋದು ಉಂಟು. ತುಂಬಾ ಜನ ಸತ್ತೋಗವ್ರೆ. ಅಲ್ಲೇ ಪಕ್ಕದಲ್ಲೇ ಸಮಾಧಿಗಳೈತೆ. ಇನ್ನು ಅದೇ ಹುಣಸೆ ಮರ ಡೀಪಾಗಿ ಒಳಗೋದಷ್ಟು, ಅದು ಒಟ್ಲೆ ಕಾಡೆ ಅನ್ಕಡೆ ಫಾರೆಸ್ಟೇ ಅದು. ಒಳಗೋದಷ್ಟು ಸುಮಾರು ಜನ ಅಲ್ಲೇ ಸೂಸೈಡ್ ಮಾಡ್ಕೊಂಡವ್ರೆ. ಅಂತ ಡೇಂಜರಸ್ ಜಾಗ ಅದು.
ಬೆಳಿಗ್ಗೆ ಟೈಮ್ ಜನ ಓಡಾಡೋಕ್ಕೆ ಭಯ ಪಡ್ತಾರೆ ಆ ಜಾಗದಲ್ಲಿ. ಆ ಜಾಗದ ಮುಂದೆನೆ ಅಂಥ ಭಯಂಕರ ಜಾಗ ಅದು. ಈ ನನ್ನ ಮಗ ಏನು ಮಾಡ್ದ, ನೀವು ಗಣಿಸಿ ಹಾಕಿದ್ರೆ ಆ ಕಾರ್ ಒಳಗಡೆ ಹೋಗಿ 1 hour ದುಡ್ಡು ಬನ್ನಿ ಅಂತ ಚಾಲೆಂಜ್ ಮಾಡ್ದ. ನೀವು ಒಪ್ಕೊಂಡ್ರೆ ಕೊಡ್ತೀವ, ದೊಡ್ಡ ಗಣಸರಲ್ವ. ಅದಕ್ಕೆ ದೌಲತ್ತಲ್ಲಿ ಒಪ್ಕೊಂಡು ಅಷ್ಟೇ ತಾನೆ ಅಂದ್ಬಿಟ್ಟು ಕಾರ್ ಒಳಗಡೆ ಹೊಟ್ಟೋದು. ಹೋದ್ವಿ ಸೆಂಟ್ರ್ವರೆಗೂ ಮಧ್ಯದವರೆಗೂ ಒಂದು ದೊಡ್ಡ ಆಲದ ಮರನೋ ಏನೋ ಒಂದು ಮರ ಐತೆ. ಆ ಮರದ ಹತ್ರ ಆ ಮರ ಸಿಗೋವರೆಗೂ ಬಿಡಲಿಲ್ಲ. ಹೋದ್ವಿ ಡೀಪಾಗಿ ಒಳಗಡೆ ನುಗ್ಕೊಂಡು ಕೊನೆಗೆ ಕಾಡು ಫಾರೆಸ್ಟ್ ಸೆಂಟ್ರಿಗೆ ಹೋಗಿ ಒಂದು ದೊಡ್ಡ ಮರದ ಕೆಳಗಡೆ ನಿಂತ್ಕೊಂಡ. ಟೈಮ್ ಆಗಲಿ 1 hour ಆಗಲಿ ಅಂತ ಕಾಯ್ತಾ ನಿಂತ್ಕೊಂಡ. ಆ ಹೋಗ್ಬೇಕಾರೆ ಏನೂ ಫೀಲ್ ಆಗಲಿಲ್ಲ. ಅಲ್ಲಿ ನಿಂತಿರ್ಬೇಕಾರೆ ಯಾರೋ ಹಿಂದ್ಗಡೆ ಕಿರ್ಚ್ಕೊಂಡು ಒಂದು ಹುಡುಗಿ ಕಿರ್ಚ್ಕೊಂಡು ಓಡೋಗೋ ಥರ ಫೀಲ್ ಆಯಿತು. ಸೌಂಡ್ ಕೇಳಿಸ್ತು. ನಾವು ಹಿಂದೆ ತಿರುಗಿ ನೋಡಿದಾಗ ಯಾರು ಇರಲಿಲ್ಲ. ಈಗ ಸೀರಿಯಸ್ ಆಗಿ ಕೇಳ್ತಾರೆ, ಸಾಕಾದಾಗ ಕೇಳಿಸ್ಕೊತವ್ರೆ. ಈಗ ಹುಡುಗ ದಾರಿಗೆ ಬಂದ, ಸಡನ್ ತಿರುಗಿ ನೋಡಿದ್ರು ಯಾರೂ ಇಲ್ಲ. ಆಗ ಲೈಟಾಗಿ ಪುಕ್ಕು ಅನ್ನೋಕೆ ಶುರು ಆಯ್ತು ಒಳಗೆ. ಆಗ ನಾನಂದ್ರೆ ನಮ್ಮ ಹುಡುಗರಿಗೆ ಏನೋ ಗಾಳಿ ಇರಬೇಕು ಕಣ್ರ, ಇಲ್ಲ ಯಾವುದೋ ಅಂದಿನ ನಾಯಿನ ಓಡಾಗಿರ್ಬೇಕು ಹಂಗೆ ಸುಮ್ಮನೆ ಅದನ್ನ ಮಾಡ್ಸೋಕೆ ಟ್ರೈ ಮಾಡಿದೆ. ಸುಮ್ಮನೆ ಹೀಗೆ ನಿಂತಿದ್ವಿ, ಮತ್ತೆ ಅದೇ ಸೇಮ್ ಸೌಂಡು ಯಾರೋ ಕಿರ್ಚ್ಕೊಂಡು ನಮ್ಮ ಸುತ್ತನೇ ರೌಂಡ್ ಆಗ್ತಿರೋ ಥರ ಫೀಲ್ ಅದು ಹುಡುಗಿ. ಸ್ವಲ್ಪ ನಾವು ಹಂಗೆ ಟಾರ್ಚ್ ಇರಲಿಲ್ಲ ಆಗ, ಮೊಬೈಲ್ದು ಫ್ಲಾಶ್ ಬಿಟ್ಬಿಟ್ಟು ಆ ಕಡೆ ನೋಡಿದ್ವಿ. ಏನು ಕಾಣಿಸ್ತದೆ ನಮ್ಮ ಕಡೆಗೆ. ಆಗಲೂ ಸುಮ್ಮನೆ ಅದು ತಲೆ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ಒಂಥರ ಗೆಜ್ಜೆ ಶಬ್ದ. ಈ ಗೆಜ್ಜೆ ಶಬ್ದ ಅಂದರೆ ಹೆಂಗೆ ಬರ್ತದೆ ಗೊತ್ತಲ್ಲ, ಚಲ್ ಆ ಸ್ವಲ್ಪ ಜೋರಾಗಿ ಒಂಥರ ಅಳೋ ಥರ. ಅದ್ರ ಜೊತೆಗೆ ಆ ಗೆಜ್ಜೆ ಶಬ್ದದ ಜೊತೆಗೆ ಯಾವುದೋ ಹುಡುಗಿ ಅಳ್ತಾರ ಥರ ಸೌಂಡ್ ಕೇಳಿಸ್ಕೊಂಡು. ಆಗ ಮೀಟರ್ ಆಫ್ ಆಯ್ತು ನೋಡಿ. ಎಲ್ಲ ಜೊತೆಗೆ ಒಂದೇ ಕೈ ಹಿಡ್ಕೊಂಡು ಆ ಮರ ಕೆಳಗಡೆ ಹೋಗಿ ನಿಂತ್ಕೊಂಡ್ವಿ. ಒಬ್ರು ಕೈ ಒಬ್ರು ಬಿಡ್ತಾರ ನಾವು ಬೈಕ್. ಹಿಂಗೆ ನಿಂತಿರ್ಬೇಕಾದ್ರೆ ಕೆಲವರು ಹುಡುಗರುಗಳು, ಮಗ ನನ್ನ ಕೈಲಿ ಆಗಲ್ಲ ಇರೋಕ್ಕೆ, ಭಾಳ ಸರಿ ಇಲ್ಲ ಜಾಗ, ಮೊದಲೇ ಬಿಡೋಣ ಇಲ್ಲಿಂದ, ಸೋತ್ರ ಪರವಾಗಿಲ್ಲ ನಾವು ಚಾಲೆಂಜು ಹಂಗೆ ಅಂತ ಶುರು ಮಾಡ್ದೆ. ನಾನು ಬಲವಂತ ಅಮ್ಮಿ ಕಡೆ ಇಲ್ಲ ಏನಿಲ್ಲ ನಾವೆಲ್ಲ ಇಲ್ವಾ ಇಲ್ಲಿ ಬಿಟ್ಟು ಧೈರ್ಯ ಕೊಟ್ಬಿಟ್ಟು ಸುಮ್ಮನೆ ಹಂಗೆ ನಿಂತಿದ್ದ. ಆಗ ಒಂದು ಇನ್ಸಿಡೆಂಟ್ ನಡೀತು ನೋಡಿ. ಅದನ್ನು ನೆನ್ಸ್ಕೊಂಡ್ರೆ ಈಗಲೂ ಭಯ ಇತ್ತು ನನಗೆ. ಆಯಿತು, ನಮ್ಮ ಹುಡುಗರಿಗೂ ಅಷ್ಟೇ. ಏನಾಯಿತು ಅಂದರೆ ಮರದ ಕೆಳಗಡೆ ನಿಂತಿದ್ದೀವಿ, ಗಾಳಿ ಇಲ್ಲ ಮಳೆ ಇಲ್ಲ ಏನಿಲ್ಲ. ಇದಕ್ಕಿದ್ದಂಗೆ ಮರದ ಎಲೆಗಳೆಲ್ಲ ನಮ್ಮ ಮೇಲೆ ಬೀಳಕ್ಕೆ ಶುರು ಆಯಿತು. ಫುಲ್ ಗಾಬರಿ. ಆಗ ಏನು ಗಾಳಿ ಇಲ್ಲ ಏನೂ ಇಲ್ಲ, ಎಲೆ ಹೆಂಗೆ ಬೀಳಕ್ಕೆ ಸಾಧ್ಯ ಅಂತ ನಾವು ಸುತ್ತಮುತ್ತ ನೋಡಿ ಕೊನೆಗೆ ನಾವೆಲ್ಲ ತಲೆ ಎತ್ತಿ ಮರದ ಮೇಲೆ ನೋಡೋಕೆ ಶುರು ಮಾಡಿದ್ವಿ. ಆಗ ಒಂದು ದೃಶ್ಯ ಕಾಣಿಸ್ತು ಮಾತ್ರ. ಏನು ಕಾಣಿಸ್ತಿರ್ಬೋದು ಹೇಳೋ? ಒಂದು ಕಪ್ಪು ಒಂದು ಬ್ಲಾಕ್ ಕಲರ್ ಶಾಡೋ, ಕಣ್ಣು ಮಾತ್ರ ಫ್ಲಾಶ್ ಹೊಡಿತಾ ಇತ್ತು ಒಂಥರ ಮಿಂಚ್ತಾರ. ಅದು ಮರದ ಮೇಲೆ ಕೂತ್ಕೊಂಡು ನಮ್ಮನ್ನೇ ನೋಡ್ತಾ ಇದ್ದವರು. ಆ ದೃಶ್ಯ ನೋಡೋಕೆ ಹೆಂಗಿರ್ತಾರೆ, ಆ ಜಾಗದಲ್ಲಿ ಹೆಂಗಿದ್ರೆ ಹೆಂಗಿರೋದು. ಅದು ನಮ್ಮನ್ನೇ ನೋಡಿದ್ದು ಮರದ ಮೇಲೆ ಕೂತ್ಕೊಂಡು, ಕಂಪ್ಲೀಟ್ಲಿ ಕೂದಲು ಬಿಟ್ಕೊಂಡು, ಕೂದಲು ಕಣ್ಣು ಮಿಂಚ್ತಾ ಇತ್ತು ಹಂಗೆ. ಅದರ ಬಾಡಿ ಮಾತ್ರ ಬ್ಲ್ಯಾಕ್ ಕಲರ್ ಸ್ಯಾರಿ ಥರ ಕಬ್ಬಣ ಸೀರೆ ಹಾಕೊಂಡು ಕೂತಿತ್ತು. ನಮ್ಮನ್ನೇ ನೋಡ್ತಾ ನಮ್ಮನ್ನೇ ಗುರಾಯಿಸ್ತಾ ಇತ್ತು. ಅದು ಮೇಲ್ಗಡೆ ನೋಡಿ ಆ ದೃಶ್ಯ ನಾವೆಲ್ಲ ನೋಡಿದ್ವಿ, ನಮ್ಮ ಹುಡುಗರೆಲ್ಲ ನೋಡಿದ್ವಿ. ಆ ದೃಶ್ಯ ನೋಡಿದ ತಕ್ಷಣ ಓಡೋಕೆ ಶುರು ಮಾಡಿದ್ವಿ. ಒಬ್ಬೊಬ್ರು ಒಂದೊಂದು ದಿಕ್ಕು, ಕತ್ಲೆ ಬೇರೆ, ಅಲ್ಲಿ ಯಾವ ಲೈಟ್ ಕಂಬನೂ ಇಲ್ಲ ಏನೂ ಇಲ್ಲ, ಮೊಬೈಲ್ ಟಾರ್ಚ್ ಬೇರೆ ಸರಿಯಾಗಿ ಕಾಣಿಸಲ್ಲ. ಓಡ್ದೋ ಕೊನೆಗೂ ಹಂಗ ಮಾಡಿ ಕಾಲೇಜ್ ಹತ್ರ ಬಂದ್ಬಿಟ್ಟ. ಕಾಲೇಜ್ ಹತ್ರ ಬಂದರೂ ಕೂಡ 1 ಸೆಕೆಂಡ್ ಕಾಲೇಜ್ ಮುಂದೆ ಕಾಲೇಜ್ ಹತ್ರ ಕುತ್ಕೊಳ್ಳೂ ಇಲ್ಲ. ಸೀದಾ ಕಾಂಪೌಂಡ್ ಆದರೆ ಆ ಕಾಲೇಜಿಂದ ಆಚೆ ಬಂದು ಓಡ್ದೋ 1.25 ಕಿಲೋಮೀಟ್ರ್ ಸುಮ್ಮನೆ ಓಡ್ತಾನೆ ಇದೀವಿ ಬೈಕೆ. ಅವತ್ತೇ ಲಾಸ್ಟು ಗಾಡಿ. ಇವತ್ತುವರೆಗೂ ಆ ಕಡೆ ತಲೆನೇ ಹಾಕಿಲ್ಲ. ಅದೇ ಫಸ್ಟ್ ಟೈಮ್ ನಾನು ನಮ್ಮ ಹುಡುಗರು ನಿಜವಾದ ದೆವ್ವ ಘೋಷಣ ನೋಡಿದ್ದು. ನನಗೆ ದೆವ್ವ ನಂಬಿಕೆನೇ ಇಲ್ಲ. ಫಸ್ಟ್ ಟೈಮ್ ಆ ಸೀನ್ ಆದಮೇಲೆ ನಂಬಕ್ಕೆ ಶುರು ಮಾಡಿದೆ. ಅವತ್ತಿಂದ ಗೋಸ್ಟ್ ವಿಡಿಯೋಗಳು, ಆರ್ಆರ್ ವಿಡಿಯೋಗಳು, ಶಾರ್ಟ್ ಮೂವಿಗಳು ಮಾಡೋಕ್ಕೆ ಶುರು ಮಾಡಿದೆ. ಇದು ನಮ್ಮ ಲೈಫಲ್ಲಿ ನಡೆದ ದೆವ್ವದ ಸ್ಟೋರಿ. ಸೊ
ಈ ಸ್ಟೋರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಒಂದ್ಸಲ ಫೀಲ್ ಮಾಡಿ ಆ ಜಾಗದಲ್ಲಿ ನೀವಿದ್ರೆ ಏನು ಮಾಡ್ತಿದ್ರಿ ಅಂತ. ಒಂದು ನಿಮಿಷ ಕುಡಿದ್ಬಿಟ್ಟು ಹೇಳ್ತಾರೆ. ಹಾಂ, ಹೇಳು. ನಾ ಏನು ಮಾಡ್ತೀವಿ ಗೊತ್ತಾ? ಏನು ಕಿತ್ತಾಗ್ತದೆ ಹೇಳು, ನೀನು ಅಲ್ಲಿ ಆ ಜಾಗದಲ್ಲಿ ಇದ್ದರೆ. ನಾ ಏನು ಮಾಡ್ತೀವಿ ಗೊತ್ತಾ? ಓಡ್ತಿದ್ದೆ. ಎಲ್ಲರೂ ಓಡತ್ತೇವೆ, ಇನ್ಯಾರು ದೇವ್ ಜೊತೆ ಮಾತಾಡ್ತಾ ನಿಂತ್ಕೊಳಕ್ ಆಯ್ತದ? ನನಗೆ ನಾನು ದೆವ್ವ ಜೊತೆ ಮಾತಾಡೋನೆ, ಬಟ್ ಆ ಟೈಮಲ್ಲಿ ಸ್ವಲ್ಪ ಮೀಟರ್ ಆಫ್ ಆಗೈತಲ್ಲ, ಓಡ್ಕೊಂಬಿಟ್ಟೆ ನಮ್ಮ ಹುಡುಗ ಜೊತೆ. ಅವತ್ತೇ ಲಾಸ್ಟ್ ಗಾಯ್ಸ್, ಅದೊಂಥರ ಲೈಫ್ ಟೈಮ್ ಮೆಮೊರಿ. ಸೊ ಈ ಬೇಸ್ ಮೇಲೇ ಒಂದು ಮೂವಿ ಮಾಡೋಣ ಅನ್ಕೊಂಡಿದ್ದೀನಿ. ಮೂವಿ ಬರ್ಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ. ಏನಂತೀಯ? ನೀವು ಕಮೆಂಟ್ ಈಗ ಏನು ಸ್ಟೋರಿ ಹೇಳ್ದೆ ಇದು ಬೇಕು ಅಂದ್ರೆ ನೀವು ಕಮೆಂಟ್ ಮಾಡಿ. ಸೇಮ್ ಈಗ ಏನು ಹೇಳಿದೆ ಅದನ್ನ ಮೂವಿ ಮಾಡಿ ನಿಮಗೆ ರಿಯಲ್ ಆಗಿ ತೋರಿಸ್ತೀನಿ, ಪಿಕ್ಚರ್ ಮಾಡಿ. ಇಟ್ಸ್ ಮೈ ಪ್ರಾಮಿಸ್. ಪ್ರಾಮಿಸ್ ಡಾರ್ಲಿಂಗ್ಸ್, ಪ್ರಾಮಿಸ್. ಜಸ್ಟ್ ಈ ರೀಲ್ಗೆ 1K ಲೈಕ್ಸ್ ಎಲ್ಲ ಬರಲಿ. ಅಟ್ಲೀಸ್ಟ್ ಈ ವಿಡಿಯೋಗಾರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದಾಯಿತು ನಮ್ಮ ಜೀವನದ ಒಂದು ದುಃಖ ಭರಿತ ಮಾತಿನ ಜೊತೆಗೆ ಒಂದು ಥ್ರಿಲ್ಲಿಂಗ್ ಆಗಿರೋ ಹಾರರ್ ಸ್ಟೋರಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಗೈಸ್.